ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿದ್ರಾತ್. ಇವತ್ತಿನ ಬೆಂಕಿ 32ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿ ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಹೊಸವರು ನನ್ನ ಟೆಕ್ ವಿದ್ರಾತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಫ್ರೆಂಡ್ಸ್ ನನ್ನ ಟೆಕ್ ವಿದ್ರಾತ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಒಂದು ತಮ್ನೇಲ್ ನೋಡ್ಕೊಂಡು ವಿಡಿಯೋ ಬಂದಿದ್ದೀರಾ ನೀವು? ತಮ್ನೇಲು ನಾನು ಕೊಟ್ಟಿದ್ದೀನಲ್ಲ, ಹೆಲ್ಮೆಟ್ ಹಾಕೊಂಡು ಕೊಟ್ಟಿದ್ದೀನಿ, ಅದೇಂತಕ್ಕಂತ ಇವತ್ತು ನಾವು ಕೊನೆಯ ನ್ಯೂಸ್ ನಾನು ಹೇಳ್ತೀನಿ. ಅದಕ್ಕೆ ದಯವಿಟ್ಟು ಸ್ಕಿಪ್ ಮಾಡಿದೆ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ನ ಶುರು ಮಾಡೋಣ. ಇವತ್ತಿನ ಮೊದಲನೇ ನ್ಯೂಸ್ ನೋಡ್ಕೊಂಡ್ರೆ ಒಂದು ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ನ್ಯೂಸ್ ಏನಂದರೆ ಆ್ಯಪಲ್ ವಿಷನ್ ಪ್ರೋ ತುಂಬ ವಿಪರೀತವಾಗಿ ಸಖತ್ತಾಗಿ ಫೇಮಸ್ ಆಗ್ತಿದೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಮೇನ್ಲಿ ಅಮೇರಿಕನ್ಸ್. ಹೌದು, ಇವರು ಏನು ಮಾಡ್ತಿದ್ದಾರೆ ನಾವು ಸ್ಕ್ರೀನಲ್ಲಿ ತೋರಿಸ್ತಿದ್ದೀನಿ. ಸ್ನಾನ ಮಾಡ್ತಾಯಿದ್ಗೂ ಮತ್ತು ತಿಂತಾಯಿದ್ರು ಮತ್ತು ಜಿಮ್ ಹೋಗ್ತಾಯಿದ್ಗೂ ಆ್ಯಪಲ್ ವಿಷನ್ ಪ್ರೋ ಯೂಸ್ ಮಾಡ್ತಿದ್ದಾರೆ. ಹೌದು, ಸಖತ್ತಾಗಿ ಫೇಮಸ್ ಆಗ್ತಿದೆ. ಆಮೇಲೆ ಕೂಡ ತುಂಬ ಕೇಸಸ್ ಆಗ್ತಿದೆ. ಸ್ಕ್ರೀನಲ್ಲಿ ತೋರಿಸ್ತೀನಿ. ಒಬ್ಬ ವ್ಯಕ್ತಿ ಈ ಥರ ಮಾಡಿದ್ದಾನೆ. ಇದು ಏನಂದರೆ ಆ್ಯಪಲ್ ವಿಷನ್ ಪ್ರೋ ಹಾಕಿ ಅವನು ಟೆಸ್ಲಾ ಐತಲ್ಲ, ಟೆಸ್ಲಾ ಆಟೋ ಡ್ರೈವ್ ಹಾಕಿ ಇದು ಅವನು ಅಮೇಝಿಂಗು ಕಾಂಟೆಂಟ್ ಏನೈತಲ್ಲ ಆ್ಯಪಲ್ ವಿಷನ್ ಪ್ರೋ ಅಲ್ಲಿ ಎಂಜಾಯ್ ಮಾಡ್ತಿದ್ದಾನೆ. ಅದಕ್ಕೆ ಪೊಲೀಸರು ಇಲ್ಲೀಗಲ್ ಅಂತ ಅರೆಸ್ಟ್ ಮಾಡಿದ್ದಾರೆ. ತುಂಬ ಕೇಸಸ್ ಕೂಡ ಆಗ್ತೈತೆ. ಆದರೆ ಈ ಒಂದು ಪ್ರೈಸ್ ಲೆಕ್ಕ ಬಂದಾಗ ಅಮೆರಿಕನ್ ಡಾಲರ್ ಬಂದಾಗ 3 ಲಕ್ಷ ಆಗುತ್ತೆ. ಇಂಡಿಯಾದಂದರೆ 5 ಲಕ್ಷ ಆಗುತ್ತೆ. ಹೌದು, ತುಂಬ ಕಾಸ್ಟ್ಲಿ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಏನಾದ್ರು ನಿಮ್ಮ ಒಂದು ವಿಷನ್ ಪ್ರೋ ಕಳೆದೋಯ್ತು ಅಂದರೆ ಇದು ಐಫೋನಲ್ಲಿ ಫೈನ್ ಡಿವೈಸಸಲ್ಲಿ ನೀವು ಫೈನ್ ಮಾಡೋಕ್ಕಾಗಲ್ಲ. ಆ್ಯಪಲ್ ಅವರು ಹೇಳಿದ್ದಾರೆ ಏರ್ ಟ್ಯಾಗ್ಸ್ ಹಾಕಿ ಅದರಲ್ಲಿ ಅಂತ, ಆವಾಗ ಆರಾಮಾಗಿ ಹುಡುಕ್ಬೋದು ನಿಮ್ಮ ಒಂದು ವಿಷನ್ ಪ್ರೋ. ಸೊ ಇಷ್ಟು ಹೇಳಿದ್ದಾರೆ ಮೆಥಡು. ಅಕಸ್ಮಾತ್ ನಿಮ್ಮದೇನಾದರೂ ವಿಷನ್ ಪ್ರೋ ಕಳೆದೋಗಿದ್ರೆ ಈ ಒಂದು ಮೆಥಡ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೀವು. ಇನ್ನು ಮುಂದಿನ ನ್ಯೂಸ್ ಬಂದ್ಬಿಟ್ಟು ಒಂದು ಸೂಪರ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ನ್ಯೂಸ್ ಏನಂದರೆ ಇದು ಬಂದ್ಬಿಟ್ಟು ಹಾನರ್ X9B 15th ಫೆಬ್ರವರಿಗೆ ಈ ಒಂದು ಮೊಬೈಲ್ ಲಾಂಚ್ ಆಗ್ತಿರುವಂಥದ್ದು. ಇವರು ಹಾನರ್ ಪ್ರೊಟೆಕ್ಟ್ ಅಂತ ಒಂದು ಪ್ಲ್ಯಾನ್ನ ತಂದಿದ್ದಾರೆ. ಈ ಒಂದು ಪ್ಲ್ಯಾನ್ ಬಂದ್ಬಿಟ್ಟು ಇದು 3000 ಸ್ವಲ್ಪ ಖರ್ಚಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನಿಮಗೆ ಏನೇನು ಬೆನಿಫಿಟ್ ಸಿಗ್ತೈತೆ ಅಂದರೆ 1 by 1 ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ವಾರಂಟಿ ಇದ್ದಿದ್ದು 1 ವರ್ಷ ಇದ್ದಿದ್ದು ಇದು 15 months ಆಗುತ್ತೆ. ಸೂಪರ್ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಏನಾದರೂ ಫೋನ್ ಏನಾದರೂ ಸರ್ವಿಸ್ ಮಾಡಬೇಕಂದ್ರೆ ಅವರೇ ನಿಮ್ಮ ಮನೆಗೆ ಬಂದು ಸರ್ವಿಸ್ ಮಾಡಿ ನಿಮಗೆ ಕೊಡ್ತಾರೆ. ಆಮೇಲೆ 6 ತಿಂಗಳು ಒಂದು ಸತಿ ನಿಮಗೆ ಫ್ರೀಯಾಗಿ ಸ್ಕ್ರೀನ್ ಕಾರ್ಡ್ನ ನಿಮಗೆ ರೀಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ. ಸೂಪರ್ ಬೆನಿಫಿಟ್ ಐತೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ಲ್ಯಾನಲ್ಲಿ. ಸೊ ಯಾರ್ಯಾರು ಈ ಒಂದು ಪ್ಲ್ಯಾನ್ ಪರ್ಚೇಸ್ ಮಾಡ್ಬೇಕಂದ್ರೆ ಪರ್ಚೇಸ್ ಮಾಡಿ, ಸೂಪರ್ ಪ್ಲ್ಯಾನ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆ ಒಂದು ನ್ಯೂಸ್ ಏನಂದರೆ OnePlus ಅವರು ಒಂದು ಕಾಂಟ್ಯಾಕ್ಟಬಲ್ ಫೋನ್ನ ಒಂದು ಲೀಕ್ ಮಾಡಿದ್ದಾರೆ. ಫೋಟೋ ಸ್ಕ್ರೀನಲ್ಲಿ ತೋರಿಸ್ತಾರೆ ನಿಮಗೆ. ಇದು ಬಂದ್ಬಿಟ್ಟು ಸಿಂಗಲ್ ಕ್ಯಾಮ್ರಾ ಸೆಟಪ್ ಐತೆ, ಫ್ಲ್ಯಾಶ್ ಐತೆ ಮತ್ತು ಲೆಫ್ಟ್ ಸೈಡ್ ಇರುವಂಥದ್ದು. ಇದು ಯಾವಾಗ ಲಾಂಚ್ ಆಗುತ್ತೆ, ಯಾವ ಪ್ರೈಸ್ಗೆ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಆದರೆ ಜಸ್ಟ್ ಲೀಕ್ ಆಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಸೂಪರ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ನ್ಯೂಸ್ ಏನಂದರೆ ಈ ನ್ಯೂಸು ಆ್ಯಪಲಿಂದ. ಆ್ಯಪಲ್ ಅವರು ಐಫೋನ್ SE 4 ಈ ಒಂದು ಮೊಬೈಲು ಇದು ಏನೈತಲ್ಲ ಫೋಟೋ ಲೀಕ್ ತೋರಿಸ್ತಾ ಇದ್ದೀನಿ. ನೋಡ್ತಾರಲ್ಲ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ ಫೋಟೋ ಲೀಕ್. ಇದು ಬಂದ್ಬಿಟ್ಟು ಕ್ಯಾಮ್ರಾ ಸೆಟಪ್ ಬಂದ್ಬಿಟ್ಟು SE ಸೀರೀಸ್ ಬಂದ್ಬಿಟ್ಟು 1 ಕ್ಯಾಮ್ರಾ ಸೆಟಪ್ ಅಷ್ಟೇ, ಸಿಂಗಲ್ ಕ್ಯಾಮ್ರಾ ಸೆಟಪ್ಪು. ಮತ್ತು ನಿಮಗೆ ನಾಯ್ಸ್ ಕ್ಯಾನ್ಸಲ್ ಮೈಕ್ರೋಫೋನ್ ಸಿಗ್ತೈತೆ ಮತ್ತು ಫ್ಲ್ಯಾಶ್ ಸಿಗ್ತಾ ಇರುವಂಥದ್ದು. ಆಮೇಲೆ ತುಂಬ ಜನಕ್ಕೆ ಈ ಒಂದು SE ಫೋನ್ ಐತಲ್ಲ ಇಷ್ಟ ಆಗಲ್ಲ. ಅದೇಂತಕ್ಕಂದರೆ ತುಂಬ ಚಿಕ್ಕದು ಮೊಬೈಲು, ಆಮೇಲೆ ತುಂಬ ಕಾಂಪ್ಯಾಕ್ಟ್ ಆಗಿರುತ್ತೆ. ಅದೊಂದು ಯೂಸ್ಫುಲ್ ಫೀಚರ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಕಾಂಪ್ಯಾಕ್ಟೇಬಲು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸೀಕ್ರೆಟ್ ಏನಂದರೆ ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಆಶ್ಚರ್ಯವಾದದ್ದು. ಆ್ಯಕ್ಷನ್ ಬಟನ್ ಐತಲ್ಲ ಐಫೋನ್ 15 Pro Max, ಇದು ಬಂದ್ಬಿಟ್ಟು ಏನೈತಲ್ಲ ಆ್ಯಕ್ಷನ್ ಬಟನು ಇದರಲ್ಲಿ ಐತೆ ಅಂತ ಲೀಕ್ಸಲ್ಲಿ ನಾವು ನೋಡ್ಬೋದು. ಮತ್ತು ಡೈನಾಮಿಕ್ ಐಲ್ಯಾಂಡ್ ಕೂಡ ಇದು ಫ್ಯೂಚರ್ಸ್ ತರ್ತಾರ ಈ ಒಂದು ಐಫೋನ್ SE 4ಗೆ ಅಂತ ಗೊತ್ತಿಲ್ಲ, ಜಸ್ಟ್ ಫೋಟೋ ಲೀಕ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಪಲಿಂದಾನೆ. ಆ್ಯಪಲ್ ಅವರು ಏನಂದರೆ ಅಂಡರ್ ವಾಟರ್ ಮೋಡ್ನ ತರ್ತಾರಂತೆ. ಇದ್ರ ಬಗ್ಗೆ ವರ್ಕ್ ಮಾಡ್ತಿದ್ದಾರಂತೆ ಇದು. ಸೊ ಇದು ಫ್ಯೂಚರಲ್ಲಿ ತರಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ಇದು ಅಂಡರ್ ವಾಟರ್ ಅಂದರೆ ಇದು ವಾಟ್ರಲ್ಲಿ ನಾವು ಫೋಟೋ ತೊಗೊಬೋದು, ವಿಡಿಯೋ ತೊಗೊಬೋದು. ಆದರೆ ಡಿಸ್ಪ್ಲೇಸ್ ಅಷ್ಟೊಂದು ಕರೆಕ್ಟಾಗಿ ವರ್ಕ್ ಆಗೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇದು ಒಂದು ಏನೈತಲ್ಲ ಅಂಡರ್ ವಾಟರ್ ಮೋಡು ಟ್ರೈ ಮಾಡ್ತಿದ್ದಾರೆ 27 ಮೀಟರ್ಸ್ವರೆಗೂ. ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂದರೆ ನಾವು ನಮ್ಮ ಒಂದು ಐಫೋನ್ಸ್ ಐತಲ್ಲ
ವಾಟ್ರಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೂಪರ್ ಫ್ಯೂಚರ್ ಇದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಆ್ಯಪಲ್ ಅವರು iPhone 16 ಸೀರೀಸ್ ಐತಲ್ಲ, ಬ್ಯಾಟ್ರಿ ವಿಷಯ ಬಗ್ಗೆ ಲೀಕ್ ಮಾಡಿದೆ. ನೋಡ್ತಲ್ಲ ಸ್ಕ್ರೀನಲ್ಲಿ ತೋರಿಸ್ತಾನೆ ನಿಮಗೆ. ಬ್ಯಾಟ್ರಿ ಬಂದ್ಬಿಟ್ಟು 16 ಬಂದ್ಬಿಟ್ಟು 3561 ಇರುವಂತಹದ್ದು. ಪ್ಲಸ್ ಬಗ್ಗೆ ನೋಡ್ಕೊಂಡಾಗ ಪ್ಲಸ್ ಬಂದ್ಬಿಟ್ಟು 4006 ಇರುವಂಥದ್ದು. ಮತ್ತು ಪ್ರೋಮ್ಯಾಕ್ಸ್ ಬಂದ್ಬಿಟ್ಟು 4676 mAh ಬ್ಯಾಟ್ರಿ. ಸೊ ಇದು ಇದು ಲೀಕ್ಸ್ ಅಷ್ಟೇ. ಇದು ಮತ್ತು ರಿಯಲಾಗಿ ತರ್ಬೋದಾ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನಿಮ್ಮ ಒಂದು ಅಭಿಪ್ರಾಯವೇನು ಈ ಒಂದು ನ್ಯೂಸ್ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಸೂಪರ್ ನ್ಯೂಸ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆ ಒಂದು ನ್ಯೂಸ್ ಏನಂದರೆ 2023 ಟಾಪ್ 10 ಯಾವುದು ಫೋನು ತುಂಬ ಶಿಪ್ ಆಗಿದೆ ಅಂತ ಈ ಒಂದು ಏನೈತಲ್ಲ ನ್ಯೂಸಲ್ಲಿ ನಾನು ನಿಮಗೆ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಫಸ್ಟ್ ಮೊದಲನೇ ಸ್ಥಾನ ಬಂದ್ಬಿಟ್ಟು iPhone 14 Pro Max. ಅದು ಬಂದ್ಬಿಟ್ಟು 34 ಮಿಲಿಯನ್ ಶಿಪ್ ಆಗಿದೆ, ಅಂದರೆ 3.4 crore. ಯಪ್ಪ, ಸೂಪರ್ ಆಶ್ಚರ್ಯವಾದ ನ್ಯೂಸು. ಮತ್ತು ಆಲ್ಮೋಸ್ಟ್ ಎಲ್ಲನೂ ಐಫೋನ್ಸೇನೆ. ಇದು 6ನೇ ಸ್ಥಾನದಲ್ಲಿ ಇದು ಸ್ಯಾಮ್ಸಂಗ್ ಐತೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ A14 5G ಇರುವಂಥದ್ದು. 8ನೇ ಸ್ಥಾನದಲ್ಲಿ ಗ್ಯಾಲಕ್ಸಿ A54 5G. 9ನೇ ಸ್ಥಾನದಲ್ಲಿ ಇದು ಬಂದ್ಬಿಟ್ಟು ಗ್ಯಾಲಕ್ಸಿ A14 5G. ಆಮೇಲೆ ಮಿಕ್ಕಿದೆಲ್ಲ ಫುಲ್ಲು ಚಾಟು ಐಫೋನ್ ಇರೋದು. ಹೌದು, ತುಂಬ ಆಶ್ಚರ್ಯವಾದ ವಿಷಯ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಮ್ಮ ಒಂದು ಅಭಿಪ್ರಾಯವೇನು ಈ ಒಂದು ನ್ಯೂಸ್ ಕೇಳಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಮುಂದಿನ ನ್ಯೂಸ್ ಬಂದ್ಬಿಟ್ಟು ಒಂದು ಸೂಪರ್ ನ್ಯೂಸ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆ ಒಂದು ನ್ಯೂಸ್ ಏನಂದರೆ ಇದು ಬಂದ್ಬಿಟ್ಟು ಇದರ ನ್ಯೂಸ್ ಕೇಳಿ ನೀವು ಶಾಕ್ ಆಗ್ಬೋದು. ಅದೇನೆಂದರೆ ಸೆಂದ್ ಯಾದವ್ ಅಂತ ಇವರು ಎಲ್ಲಿರೋದಂದರೆ ಇದು ಒಂದು ಘಟನೆ ಛತ್ತೀಸ್ಗಢಲ್ಲಿ ನಡೆದಿರೋದು. ಇವತ್ತು ಏನೈತಲ್ಲ ಛತ್ತೀಸ್ಗಢಲ್ಲಿ ಸೆನ್ ಯಾದವ್ ಅಂತ ಅವನ ಡಾಟರ್ಗೆ ಅಂದರೆ ಅವನ ಮಗಳಿಗೆ ವೆಡ್ಡಿಂಗ್ ಇತ್ತು. ವೆಡ್ಡಿಂಗ್ ಆಯಿತು. ಮತ್ತು ಗೆಸ್ಟ್ ಬಂದಿರ್ತಾರಲ್ಲ, ಅವ್ರಿಗೆ ಗೆಸ್ಟು ತಾಮ್ರ ಇಲ್ಲಾಂದರೆ ಏನು ಸ್ವೀಟ್ ಎಲ್ಲ ಕೊಡ್ತಾರೆ. ಆದರೆ ಈ ಒಂದು ವ್ಯಕ್ತಿ ಐತಲ್ಲ ಫ್ರೆಂಡ್ಸ್, ಈ ಒಂದು ವ್ಯಕ್ತಿ ಏನು ಕೊಟ್ಟಿದ್ದಂದರೆ ಹೆಲ್ಮೆಟ್ ಕೊಟ್ಟಿದ್ದಾನೆ. ಹೌದು, ತುಂಬ ಆಶ್ಚರ್ಯವಾದ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಹೆಲ್ಮೆಟ್ ಕೊಟ್ಟಿದ್ದಾನೆ. ಅವರು ಒಂದು ಸ್ಪೀಚ್ ಹೇಳಿದ್ರು. ಅದೇನೆಂದರೆ ರೋಡ್ ಸೇಫ್ಟಿ ಬಗ್ಗೆ ಸ್ಪೀಚು, ಹೆಲ್ಮೆಟ್ ಹಾಕ್ಕೊಂಡು ಪ್ರಯಾಣಿಸಬೇಕು ಅಂತ ಸ್ಪೀಚ್ ಹೇಳಿ ಮತ್ತು ಎಲ್ಲರಿಗೂ ಗೆಸ್ಟ್ಗೂ ಹೆಲ್ಮೆಟ್ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಹ್ಯಾಪಿ ಆಗೋರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಆಶ್ಚರ್ಯವಾದ ವಿಷಯ ಅಂತ ಹೇಳಬೇಕು. ಈ ಒಂದು ನ್ಯೂಸ್ಗಳಲ್ಲಿ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಮುಂದಿನ ಮತ್ತು ಕೊನೆಯ ನ್ಯೂಸ್ ಬಂದ್ಬಿಟ್ಟು ತುಂಬ ಸ್ಯಾಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ನ್ಯೂಸ್ ಏನಂದರೆ ಇದು ಮಾನವನ ಕೈಯಲ್ಲಿ ಮೊಬೈಲ್ ಇದ್ದರೆ ಮನುಷ್ಯತ್ವವನ್ನು ಒಂದರಲ್ಲಿ ಇಲ್ಲ ಅಂತ ಈ ಒಂದು ಘಟನೆಯಲ್ಲಿ ನೀವು ನೋಡ್ಬೋದು. ಅದೇನು ಘಟನೆ ಅಂದರೆ ವಿಡಿಯೋ ವೈರಲ್ ಮಾಡೋಕ್ಕೋಸ್ಕರ ಈ ಒಂದು ವ್ಯಕ್ತಿ ಏನು ಮಾಡಿದೆ ಅಂದರೆ ನೋಡ್ತಾರೆ ತೋರಿಸ್ತಾನೆ. ಚಿಕ್ಕ ಹುಡುಗಿ 10-11 ವರ್ಷ ಇರ್ಬೋದು ಅನಿಸುತ್ತೆ ನನ್ನ ಒಂದು ಅಭಿಪ್ರಾಯ. ಸೊ ಟ್ರೈನ್ ಐತಲ್ಲ, ಟ್ರೈನ್ ಬಂದ್ಬಿಟ್ಟು ಎಕ್ಸಿಟ್ ಗೇಟಲ್ಲಿ ಕುತ್ಕೊಂಡು ಆಟ ಆಡ್ತೈತೆ. ಅದು ಟ್ರೈನ್ ಮೂವಿಂಗ್ ಆಗ್ತೈತೆ, ಆಟ ಆಡ್ತೈತೆ. ಈ ಒಂದು ವ್ಯಕ್ತಿ ಹಂಗೆ ರೆಕಾರ್ಡ್ ಮಾಡ್ತಾಯಿದ್ದ ವಿಡಿಯೋ. ಆ ಹುಡುಗಿಗೆ ಏನೂ ಹೇಳಿಲ್ಲ, ಇದು ಡೇಂಜರು ಪ್ಲೇಸ್ ಅಂತ. ಆ ಹುಡುಗಿ ಆಟ ಆಡ್ತಾ ಅವಳು ಜಂಪ್ ಮಾಡಿಬಿಟ್ಲ ಆ ಒಂದು ಟ್ರೈನಿಂದ. ಅದೇಂತಕ್ಕಂತ ಗೊತ್ತಿಲ್ಲ, ನನ್ನ ಸ್ಕ್ರೀನಲ್ಲಿ ಸಡನ್ನಾಗಿ ಜಂಪ್ ಮಾಡಿಬಿಟ್ಲು. ಆ ಹುಡುಗಿಗೆ ಏನಾಯಿತು, ಇಂಜುರಿ ಆಯಿತಾ ಅಥವಾ ಡೆತ್ ಆಗ್ಲಾ ಅಂತ ಚೂರು ನ್ಯೂಸ್ ಗೊತ್ತಿಲ್ಲ. ಆದರೆ ತುಂಬ ಬ್ಯಾಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ವಿಡಿಯೋ ವೈರಲ್ ಮಾಡೋಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಈ ಒಂದು ವ್ಯಕ್ತಿ ಮಾಡಿದ್ದಾನೆ. ಹೌದು, ಈ ಒಂದು ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಆದರೆ ಸಖತ್ತಾಗಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಈ ಒಂದು ನ್ಯೂಸ್ಗಳು ನಿಮ್ಮ ಒಂದು ಅಭಿಪ್ರಾಯವೇನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಟೆಕ್ ನ್ಯೂಸ್ ಮುಕ್ತಾಯ ಆಗುತ್ತೆ. ಈ ಒಂದು ಟೆಕ್ ನ್ಯೂಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಟೆಕ್ ವಿವರ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.